ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೂ ಸಹೋದರಿ ಮನೆಯಲ್ಲಿ ಪಾಲು ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಫ್ಲಾಟ್‌ನ ವಿಚಾರಕ್ಕಾಗಿ ಅಕ್ಕ-ತಮ್ಮನ ಮಧ್ಯೆ ಜಗಳ ನಡೆದಿದೆ. ಈ ಸಂಬಂಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಸ್ವತಃ ರಂಜಿತ್ ಅವರೇ ಪ್ರತಿಕ್ರಿಯಿಸಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೂ ಅವರ ಸಹೋದರಿ ಮನೆಯಲ್ಲಿ ಪಾಲು ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಒಂದು ಫ್ಲಾಟ್‌ನ ವಿಚಾರಕ್ಕಾಗಿ ಅಕ್ಕ-ತಮ್ಮನ ಮಧ್ಯೆ ಜಗಳ ನಡೆದಿದೆ. ಈ ಸಂಬಂಧ ನಗರದ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಸಂದರ್ಶನದಲ್ಲಿ ಮಾತನಾಡಿರುವ ಬಿಗ್ ಬಾಸ್ ರಂಜಿತ್ ಅವರು ಆ ಕಡೆಯಿಂದ ಲೀಗಲ್ ನೋಟಿಸ್ ಕಳುಹಿಸಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಅವರಿಗೆ ಉತ್ತರ ಕೊಟ್ಟಿದ್ದೇನೆ. ಅದನ್ನು ಕೋರ್ಟ್‌ಗೆ ತೆಗೆದುಕೊಂಡು ಹೋಗದೆ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಪೊಲೀಸರು ಇದು ಸಿವಿಲ್ ಮ್ಯಾಟರ್, ಕೋರ್ಟ್‌ಗೆ ಹೋಗಿ ಅಲ್ಲಿ ತೀರ್ಮಾನ ಮಾಡಿಕೊಂಡು ಇರೋ ಪ್ರಾಪರ್ಟಿ ತಗೊಳ್ಳಿ ಎಂದಿದ್ದಾರೆ ಅಂತ ರಂಜಿತ್ ಅವರು ಹೇಳಿದ್ದಾರೆ. ನಾನು ಅಪಾರ್ಟ್ಮೆಂಟ್‌ನ ಮೊದಲ ಮಹಡಿಯಲ್ಲಿದ್ದೇನೆ. ಇಬ್ಬರು ಅಕ್ಕಂದಿರು ಹಾಗೂ ಭಾವ, ಮಕ್ಕಳು ಇರೋದು 3ನೇ ಮಹಡಿಯಲ್ಲಿ. ಮನೆಯಲ್ಲಿ ನನ್ನ ಪತ್ನಿ ಇರಬೇಕಾದ್ರೆ ಬಂದು ಎಲ್ಲಾ ವಸ್ತುಗಳನ್ನ ಬಿಸಾಕಿದ್ದಾರೆ. ಆಗ ಪತ್ನಿ ವಸ್ತುಗಳು ತೆಗೆದುಕೊಳ್ಳಲು ಹೋದಾಗ ಮುಟ್ಟಬೇಡಿ ಎಂದಿದ್ದಾರೆ. ಅವರೇ ಅವಾಚ್ಯ ಪದಗಳನ್ನ ಬಳಸಿದ್ದಾರೆ. ವಿಡಿಯೋದಲ್ಲಿರುವುದು ಅವರು ವಿಡಿಯೋ ಮಾಡಿದ್ದು ಅಷ್ಟೇ. ಅವರು ಬಳಸಿದ ಪದಗಳು ಇಲ್ಲ. ಮನೆಯ ಒಳಗೆ, ಕಿಚನ್ ಒಳಗೆ ಕ್ಯಾಮೆರಾ ಇಟ್ಕೊಂಡು ಬಂದಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಆಸ್ತಿ ಬೇಕು ಅಂದರು. ಅದಕ್ಕೆ ನಾನು ಕೊಡಲು ಆಗೋದಿಲ್ಲ ಎಂದೆ. ಆಗ ವಿಲ್ಲಾ ಬಿಟ್ಟು ಹೋಗ್ಬೇಕು ಎಂದರು. ಇಎಂಐ ಇದೆ, ಎಲ್ಲ ನೀನೇ ಕಟ್ಕೊಂಡು ಹೋಗ್ಬೇಕು ಎಂದರು. ಅದಕ್ಕೂ ಸರಿ ಎಂದೆ. ಆದ್ರೆ ಇಷ್ಟು ದಿನ ಒಟ್ಟಾಗಿ ಇದ್ದಾಗ ಏನೂ ಮಾಡಿಲ್ಲ. ಆದರೆ ನಾನು ಮದುವೆ ಆದ ಮೇಲೆ ಯಾಕೆ ಸಮಸ್ಯೆ ಮಾಡ್ತಿದ್ದೀರಿ ಎಂದು ಕೇಳಿದ್ದೆ. ಈ ಮನೆಗೆ 2017-18ರಲ್ಲಿ ತಗೊಂಡೆ. ನಾನು ಬೆಂಗಳೂರಿನಲ್ಲಿ ಇರದೆ ಮುಂಬೈನಲ್ಲಿ ಇರ್ತಿದ್ದೆ. ನಾನು ಕಲಾವಿದ ಆದ ಕಾರಣ ಲೋನ್ ಆಗ್ಲಿಲ್ಲ. ಆಗ ಅಕ್ಕಂಗೆ ಸ್ಯಾಲರಿ ಬರ್ತಿತ್ತು. ಹಾಗಾಗಿ ಅವರಿಗೆ ಲೋನ್ ಆಯ್ತು ಎಂದು ಹೇಳ್ಕೊಂಡಿದ್ದಾರೆ. ಅವರಿಗೆ ಲೋನ್ ಆಗಿದ್ದರಿಂದ ನನ್ನ ಹಣವನ್ನ ಅಕ್ಕನ ಅಕೌಂಟ್‌ಗೆ ಹಾಕು ಅಂತ ಅಮ್ಮ ಹೇಳಿದ್ರು. ಅದರಂತೆ ಅಕ್ಕನ ಅಕೌಂಟ್‌ಗೆ ಹಣ ಹಾಕಿದ್ದೇನೆ. ಕ್ಯಾಶ್ ಕೂಡ ಕೊಟ್ಟಿದ್ದೇನೆ. ಹಣ ಕೊಟ್ಟಿರುವುದಕ್ಕೆ ಎಲ್ಲಾ ತರಹದ ದಾಖಲೆ ಇವೆ. ಆದ್ರೆ ವಿಡಿಯೋ ಮಾಡುವಾಗ ಮಧ್ಯೆ ಮಧ್ಯೆ ಕ್ಯಾಮೆರಾ ಆಫ್ ಮಾಡಿ ವಿಡಿಯೋ ಎಲ್ಲಿ ಕೊಡಬೇಕು ಅಂತ ಗೊತ್ತು ಎಂದಿದ್ದಾರೆ. ಮನೆ ಕೊಡು ಎಂದರೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ದುಡ್ಡು ಕೊಡಲು ಹೋದರೆ ಮನೆ ಬೇಕು ಅಂತಾರೆ ಎಂದು ರಂಜಿತ್ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.